ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಲೇಟೆಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಜೊತೆಗೆ ನೀವು MCQsಗೋಸ್ಕರ ವೆಬ್ಸೈಟ್ನ ವಿಸಿಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಸ್ಸು KPSC ಕನ್ನಡಿಗ ಮತ್ತು KPSC ಟೈಮ್ಸ್ ಎರಡೂ ಫಾಲೋ ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಪ್ಡೇಟ್ಸು, ಅದಾದಮೇಲೆ ನಿಮಗೆ ಬೇರೆ ಥರದ್ದು MCQಸು, ಅದಾದಮೇಲೆ ಜನರಲ್ ನಾಲೆಜ್ ರಿಲೇಟೆಡ್ ಏನೇನು ಅಪ್ಡೇಟ್ಸ್ ಇರುತ್ತೆ ಅವೆಲ್ಲದೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅಲ್ಲಿಂದ ಫಾಲೋ ಮಾಡ್ಕೋಬೋದು. ಸೊ ನಾವು ಕರ್ನಾಟಕ ಜಾಗ್ರಫಿ MCQs ಏನು ಇಂಪಾರ್ಟೆಂಟ್ MCQ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಅದರ ಪಾರ್ಟ್ 2 ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಪಾರ್ಟ್ 1 ನೋಡ್ಕೊಂಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡ್ಕೊಂಡಿರಿ. ಇದರಿಂದ ನಮ್ಮ ಕರ್ನಾಟಕ ಜಾಗ್ರಫಿ ಕವರ್ ಆಗುತ್ತೆ. ಜೊತೆಗೆ ಇದರಲ್ಲಿ ನಾನು ನಮ್ಮ ಸ್ಟೇಟಲ್ಲಿ ಕೊಟ್ಟಿರೋಂಥ ಟೆಕ್ಸ್ಟ್ ಬುಕ್ ಏನಿದೆಯಲ್ಲ 8th 9th 10th ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಜಾಗ್ರಫಿಯಿಂದನೇ ನಾನು ಕ್ವೆಶನ್ಸ್ ಮಾಡ್ತಾಯಿದ್ದೀನಿ. ಅದರ ರಿಲೇಟೆಡ್ ಎಕ್ಸ್ಪ್ಲನೇಷನ್ನು ಕೂಡ ಮಾಡ್ತಾ ಇರ್ತೀನಿ, ನೋಡ್ಕೊಂಡಿರಿ. ಸೊ ಫಸ್ಟ್ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ 3 ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ನಾರ್ದನ್ ಮೈದಾನ್ ರೀಜನ್ ಬಗ್ಗೆ. ಸೊ ನಾವು ಕರ್ನಾಟಕನ ಈ ಥರ ಶೇಪ್ ಏನಾದ್ರು ತೊಗೊಂಡ್ರೆ ಈ ಕಡೆ ನಮಗೆ ಕೋಸ್ಟ್ ಬರುತ್ತೆ. ಸೊ ಇಲ್ಲಿರುವಂಥದ್ದು ನಮಗೆ ನಾರ್ದನ್ ಮೈದಾನು, ಇಲ್ಲಿರುವಂಥದ್ದು ಸದರ್ನ್ ಮೈದಾನು. ಸೊ ಇಲ್ಲಿ ನಾರ್ದನ್ ಮೈದಾನು ಈ ರೀಜನ್ ಏನಿದೆಯಲ್ಲ, ಈ ರೀಜನಿಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಸೊ ನಾರ್ದನ್ ಮೈದಾನು ಈ ರೀಜನಲ್ಲಿ ಬ್ಲ್ಯಾಕ್ ಸಾಯಿಲ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಸೆಕೆಂಡ್ ಪಾಯಿಂಟು ಮೋಸ್ಟ್ ಇಂಪಾರ್ಟೆಂಟ್ ವಾಟರ್ ಫಾಲ್ ಇಲ್ಲಿ ಗೋಕಾಕ್ ಫಾಲ್ಸ್ ಅಂತೆ. ಗೋಕಾಕ್ ಫಾಲ್ಸು ತುಂಬ ಇಂಪಾರ್ಟೆಂಟ್ ಇರುವಂಥ ವಾಟರ್ ಫಾಲ್ಸ್ ಅಂತೆ. ಹಾಗೂ ಹಾವೇರಿ ಡಿಸ್ಟ್ರಿಕ್ಟ್ ಅನ್ನೋದು ನಾರ್ದನ್ ಮೈದಾನಿನ ಪಾರ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಯಾವುದು ತಪ್ಪು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದ ಅಬೌವ್. ಕೊಟ್ಟಿರೋಂಥ ಎಲ್ಲ ಸ್ಟೇಟ್ಮೆಂಟು ಕೂಡ ಕರೆಕ್ಟಾಗಿದೆ ಇದರಲ್ಲಿ. ಯಾಕೆ ಅಂತಂದರೆ ನಾವು ನಾರ್ದನ್ ಮೈದಾನಿಂದು ಏನಾದರೂ ಇಂಪಾರ್ಟೆಂಟ್ ಫೀಚರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇದೊಂದು ಪ್ಲ್ಯಾಟ್ಯೂ ಆಗಿದೆ. ಸೊ ಇದೊಂದು ಪ್ಲ್ಯಾಟ್ಯೂ ಆಗಿದೆ, ಸ್ವಲ್ಪ ಹೈಟಲ್ಲಿ ಸ್ವಲ್ಪ ಫ್ಲ್ಯಾಟಾಗಿ ಪ್ಲ್ಯಾಟ್ಯೂ ಆಗಿದೆ. ಹಾಗೂ ಬ್ಲ್ಯಾಕ್ ಸಾಯಿಲು ತುಂಬ ಜಾಸ್ತಿ ಇದರಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಬ್ಲ್ಯಾಕ್ ಸಾಯಿಲು ತುಂಬ ಜಾಸ್ತಿ ಇರುತ್ತೆ. ಹಾಗೂ ಇದರ ಹೈಟು ಪ್ಲ್ಯಾಟ್ಯೂ ಆಗಿರೋದ್ರಿಂದ ಇದರ ಹೈಟು 365 ಇಂದ ಹಿಡಿದ್ಬಿಟ್ಟು 610 ಮೀಟರ್ಸ್ವರೆಗೂ ಕೂಡ ಹೈ ಇರುತ್ತೆ. ಕೆಲವೊಂದು ಕಡೆ 365 ಮೀಟರ್ಸ್ ಹೈ ಇರುತ್ತೆ, ಕೆಲವೊಂದು ಕಡೆ ತುಂಬ ಹೈಟ್ ಇರೋದ್ರಲ್ಲಿ 610 ಮೀಟರ್ಸು ಹೈಟ್ ಇರುತ್ತಂತೆ. ಇದು ಸಿ ಫ್ಲೋರ್ಕಿನ ಮೇಲ್ಗಡೆ, ಅಬೌವ್ ಸಿ ಲೆವೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಿಲ್ಸ್ನ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ನರಗುಂದ್ ಹಿಲ್ಸ್ ಬರುತ್ತೆ, ಅದಾದಮೇಲೆ ಪಾರಸಗುಡ್ಡ ಬರುತ್ತೆ, ಅದಾದಮೇಲೆ ಇಲ್ಲಿ ಇಳಕಲ್ ಗುಡ್ಡ, ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಹಿಲ್ಸ್ ಅನ್ನೋದು. ಸೊ ಇದರಲ್ಲಿ ಈಸ್ಟ್ ಆಫ್ ಸೌದತ್ತಿಯಿಂದ ಈಸ್ಟು ಮತ್ತು ಬದಾಮಿ ಹತ್ರ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ಲೈಮ್ ಸ್ಟೋನ್ ನಮಗೆ ನೋಡೋಕ್ಕೆ ತುಂಬ ಜಾಸ್ತಿ ಸಿಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ನಾರ್ದನ್ ಮೈದಾನ್ ಬಗ್ಗೆ. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಯಾವುದಾಗುತ್ತೆ ನಮಗೆ ಡಿ ಆಗಿರುತ್ತೆ. ಸೊ ಇವಾಗ ನಾವು ಗೋಕಾಕ್ ಫಾಲ್ಸು ಇಂಪಾರ್ಟೆಂಟ್ ಫಾಲ್ಸು ನಾರ್ದನ್ ಮೈದಾನಿಂದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇದು ಯಾವ ರಿವರಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಆನ್ಸರ್ ಮಾಡ್ಕೊಂಡಿರಿ ಅಂತಂದರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಘಟ್ಟಪ್ರಭಾ ಆಗಿರುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಇದು ಫಾಲ್ಸು ನಾರ್ದನ್ ಮೈದಾನಲ್ಲಿ ಅಂತಂದರೆ ತುಂಬ ಇಂಪಾರ್ಟೆಂಟು ಅಂತಂದರೆ ಬೇರೆ ಫಾಲ್ಸು ಕೂಡ ಇದ್ದಾವೆ, ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಗೋಕಾಕ್ ಫಾಲ್ಸು. ಇದರದ್ದು ಹೈಟ್ ನಾವು ನೋಡ್ಕೋಬೇಕು ಅಂತಂದರೆ 62 ಮೀಟರ್ಸ್ ಇದೆ. ಇದು ಬಂದ್ಬಿಟ್ಟು ಘಟ್ಟಪ್ರಭಾ ರಿವರಿಂದ ಆಗಿರುತ್ತೆ. ಈಗ ನೆಕ್ಸ್ಟು ಸದರ್ನ್ ಮೈದಾನ್ ಬಗ್ಗೆ. ಸೊ ನಾವು ನೋಡ್ಕೊಂಡಿದ್ವಲ್ಲ, ಸದರ್ನ್ ಮೈದಾನ್ ಬಗ್ಗೆ 2 ಫೀಚರ್ಸ್ ಇದ್ದಾವೆ. ಇದು ಕರೆಕ್ಟಾ ತಪ್ಪು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಸೊ ಇದೊಂದು ಪ್ಲ್ಯಾಟ್ಯೂ ಅಂತ ರೆಡ್ ಸಾಯಿಲ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಿತ್ರದುರ್ಗ ಅನ್ನೋದು ಏನು ಡಿಸ್ಟ್ರಿಕ್ಟ್ ಇದೆಯಲ್ಲ, ನಮಗೆ ಅದು ಸದರ್ನ್ ಮೈದಾನಿಂದು ಪಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟು? 1 ಅಷ್ಟೇ ಕರೆಕ್ಟಾ, 2 ಕರೆಕ್ಟಾ, ಬೋತ್ 1 and 2ನ, ಅಥವಾ ನನ್ ಆಫ್ ದ ಅಬೌವ್ನ? ಆನ್ಸರ್ ಬಂದ್ಬಿಟ್ಟು ಬೋತ್ 1 and 2. ನೋಡಿ, ನಾರ್ತಲ್ಲಿ ತುಂಬ ಜಾಸ್ತಿ, ನಾರ್ದನ್ ಮೈದಾನಲ್ಲಿ ತುಂಬ ಜಾಸ್ತಿ ನಮಗೆ ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ. ಅಂತಂದರೆ ಬೇರೆ ಸಾಯಿಲ್ ಸಿಗೋದೇ ಇಲ್ಲ ಅಂತಲ್ಲ, ಬ್ಲ್ಯಾಕ್ ಸಾಯಿಲು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸದರ್ನ್ ಮೈದಾನಲ್ಲಿ ನಮಗೆ ರೆಡ್ ಸಾಯಿಲು ತುಂಬ ಜಾಸ್ತಿ ಸಿಗುತ್ತೆ. ಸೊ ಕರ್ನಾಟಕದಲ್ಲೇ ನಾವು ನೋಡ್ಕೋಬೇಕು ಅಂತಂದರೆ ಸ್ವಲ್ಪ ಫೀಚರ್ಸು ಡಿಫರ್ ಆಗ್ತಾ ಇರುತ್ತೆ ನಾರ್ತು ಮತ್ತು ಸೌತಿಗೆ. ಇಲ್ಲಿ ಎಕ್ಸಾಕ್ಟಾಗಿ ಮಿಡಲಲ್ಲಿ ಬರುವಂಥದ್ದು ಯಾವುದು ನಮಗೆ ಅಂತಂದರೆ ರಾಣಿಬೆನ್ನೂರು. ಸೊ ರಾಣಿಬೆನ್ನೂರು ಅಂತ ಏನು ಕರಿತೀವಿ ಅದು ಮಿಡಲಾಗಿ ಬರುತ್ತೆ. ಸೊ ರಾಣಿಬೆನ್ನೂರನ್ನ ಏನಂತ ಕರಿತೀವಿ ಅಂತಂದರೆ ಇದು ನಾರ್ತು ಮತ್ತು ಸೌತಿಗೆ ಒಂದು ಗೇಟು ಅಂತ ಹೇಳ್ಬಿಟ್ಟು ಕರಿತೀವಿ. ನಾರ್ತಿಂದ ಸೌತ್ ಬರೋಕ್ಕೆ, ಸೌತಿಂದ ನಾರ್ತ್ ಹೋಗೋಕ್ಕೆ ಒಂದು ಗೇಟ್ ಥರ ಇದು ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕಂತಂದರೆ ಅಲ್ಲಿಂದನೇ ಕರೆಕ್ಟಾಗಿ ಪಾರ್ಟಿಷನ್ ಆಗೋದು ನಮಗೆ ನಾರ್ತು ಮತ್ತು ಸೌತಿಗೆ. ಸೊ ನಾವು ನಾರ್ತಲ್ಲಿ ಜಾಸ್ತಿ ನೋಡ್ಕೋಬೇಕು ಅಂತಂದರೆ ಜವಾರ್ ರೊಟ್ಟಿ ತುಂಬ ಜಾಸ್ತಿ, ಜೋಳದ ರೊಟ್ಟಿ ತುಂಬ ಜಾಸ್ತಿ ತಿಂತಾರೆ. ಸೊ ಜವಾರ್ ರೊಟ್ಟಿ ತುಂಬ ಜಾಸ್ತಿ ತಿಂತಾರೆ, ಯಾಕಂತಂದರೆ ಅದೇ ಜಾಸ್ತಿ ಬೆಳೀತಾರೆ. ಜೊತೆಗೆ ಅಲ್ಲಿ ವೆದರಿಗೆ ಅದು ತುಂಬ ಜಾಸ್ತಿ ಸೂಟ್ ಆಗ್ತಾ ಇರುತ್ತೆ. ನಾವೇನಾದರೂ ಸೌತಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ರಾಗಿ ಕಲ್ಟಿವೇಷನ್ ತುಂಬ ಜಾಸ್ತಿ ಮಾಡ್ಕೊತಾ ಇರ್ತಾರೆ. ಎರಡೂ ಕೂಡ ತುಂಬ ಪ್ರೋಟೀನ್ ಇರುವಂಥದ್ದು
ಒಂದು ನಮಗೆ ಪ್ರಾಡಕ್ಟ್ಸು. ಸೊ ಇದನ್ನು ಈ ಕ್ರಾಪ್ಸ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ರೆ ಪ್ರೋಟೀನ್ ಜಾಸ್ತಿ ಬರುತ್ತೆ. ಸೊ ನಮ್ಮಲ್ಲೇ ಸ್ವಲ್ಪ ಡಿಸ್ಟಿಂಕ್ಟಿವ್ ಫೀಚರ್ಸ್ಗಳಿದ್ದಾವೆ. ಈ ಥರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ನೋಡ್ಕೊಂಡಿರಬೇಕು. ಜೊತೆಗೆ ಸದರ್ನ್ ಮೈದಾನ ಬಗ್ಗೆ ನಾವು ಪಾಯಿಂಟ್ಸ್ನ ನೋಡ್ಕೋಬೇಕು ಅಂತಂದರೆ ಇದು ಕೂಡ ಒಂದು ಪ್ಲಾಟ್ಯೂನೇ ಆಗಿರುತ್ತೆ. ಯಾಕಂತಂದರೆ ನಾವು ಆಪ್ಷನಲ್ಲಿ ನೋಡ್ಕೊಂಡಿದ್ದೀವಿ ಅದನ್ನು. ಅದಾದಮೇಲೆ ಅಬಂಡೆನ್ಸು ರೆಡ್ ಸಾಯಿಲಿನ ಜಾಸ್ತಿ ಇದೆ. ಬೇರೆ ಸಾಯಿಲು ಇದ್ದಾವೆ, ಬಟ್ ರೆಡ್ ಸಾಯಿಲ್ ತುಂಬ ಜಾಸ್ತಿ ಇದೆ. ಇದರ ಹೈಟ್ನ ನಾವು ನೋಡ್ಕೋಬೇಕು ಅಂತಂದರೆ 900 ಹಿಡಿದ್ಬಿಟ್ಟು 975 ಮೀಟರ್ಸ್ ಇರುತ್ತೆ. ನಾರ್ತನ್ ಮೈದಾನಿಂದು ಹೈಟ್ ಬಂದ್ಬಿಟ್ಟು 365 ಹಿಡಿದ್ಬಿಟ್ಟು 610ವರೆಗೂ ನಾವು ನೋಡ್ಕೊಂಡಿದ್ವಿ. ಸೊ 300 600 ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಸೊ ಸೌತು ನಾರ್ತ್ಗಿನ್ನ ಸ್ವಲ್ಪ ಹೈಟಲ್ಲಿದೆ, ಎಲಿವೇಷನಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇದು ಕೂಡ ಒಂದು ಪಾಯಿಂಟು ನೆನ್ಪಿಟ್ಕೊಂಡಿರಿ. ಸೊ ಇದರಿಂದ ನಮಗೆ ನಾರ್ದನ್ ಮೈದಾನಕ್ಕಿಂತ ಸದರ್ನ್ ಮೈದಾನ ಹೈಟಲ್ಲಿದೆ ಅಂತ. ಜೊತೆಗೆ ಏರಿಯಾ ಈಸ್ ಇನ್ ದ ರೇನ್ ಶ್ಯಾಡೋ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಇಲ್ಲಿ ಕೆಲವೊಂದು ಈಸ್ಟಲ್ಲಿ ಬರುವಂಥ ಏರಿಯಾಸ್ ಏನಿದಾವಲ್ಲ, ಕೆಲವೊಂದು ಏರಿಯಾಸು ರೇನ್ ಶ್ಯಾಡೋ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಿಮಗೆ ಡೌಟ್ ಇರುತ್ತೆ, ರೇನ್ ಶ್ಯಾಡೋ ಅಂತಂದರೆ ಏನು ಅಂತ. ಇದಕ್ಕೆ ಒಂದು ಚಿಕ್ಕ ಜಾಗ್ರಫಿಕಲ್ ಮ್ಯಾಪ್ನ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳೋಣ. ಸೊ ಇಲ್ಲೊಂದು ದೊಡ್ಡ ಗುಡ್ಡ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ ನಾವು. ಸೊ ಇಲ್ಲೊಂದು ಸ್ವಲ್ಪ ದೊಡ್ಡ ಗುಡ್ಡ ಇದೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲಿಗೆ. ಸೊ ಈಗ ಏನಾಗುತ್ತೆ ಅಂತಂದರೆ ಇಲ್ಲಿ ಕ್ಲೌಡ್ಸ್ ಇದ್ದಾವೆ. ಸೊ ಇಲ್ಲಿ ಕ್ಲೌಡ್ಸ್ ಇದ್ದಾವೆ. ಒಂದು ಕೆಲಸ ಮಾಡ್ತೀನಿ, ಇದನ್ನು ಸ್ವಲ್ಪ ಮೇಲ್ಗಡೆಗೆ ಮೂವ್ ಮಾಡಿರ್ತೀನಿ. ಸೊ ಕ್ಲೌಡ್ಸ್ ಇಲ್ಲೆಲ್ಲ ಇದ್ದಾವೆ. ಈಗೇನಾಗುತ್ತೆ ಅಂತಂದರೆ ಯಾವ ಥರ ಹೈಟಲ್ಲಿ ಹೋಗ್ತಾ ಇರುತ್ತಲ್ಲ ಗುಡ್ಡ, ಆ ಥರ ಇಲ್ಲಿ ಕ್ಲೌಡ್ಸು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸೊ ಮೇಲ್ಗಡೆ ಹೋಗ್ತಾ ಹೋಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಪ್ರೆಸಿಪಿಟೇಷನ್ ಅಂತಂದರೆ ಇಲ್ಲೇ ಮಳೆ ಬೀಳುತ್ತೆ. ಸೊ ಮಳೆ ಬಿದ್ದಾಗ ಏನಾಗುತ್ತೆ ಅಂತಂದರೆ ಜಾಸ್ತಿ ನೀರು ಈ ರೀಜನಲ್ಲೇ ಬೀಳ್ತಾ ಇರುತ್ತೆ. ಜಾಸ್ತಿ ರೀಜನು ಈ ರೀಜನಲ್ಲೇ ಬೀಳ್ತಾ ಇರುತ್ತೆ. ಸೊ ನೋಡಿ, ಗುಡ್ಡ ಇದ್ರೂ ಕೂಡ ಈ ರೀಜನಲ್ಲಿ ಮಳೆ ಬೀಳಲ್ಲ. ಅದಕ್ಕೆ ಇದನ್ನು ರೇನಿನ ಶ್ಯಾಡೋ ಏರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರೇನಿನ ಶ್ಯಾಡೋ ಏರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ಪುಣೆ ರೀಜನ್ ಎಲ್ಲ ಇದೆ ನೋಡಿ. ಸೊ ನೀವು ನೋಡ್ಕೊಂಡಿರ್ಬೋದು, ಮುಂಬೈಯಲ್ಲಿ ಜಾಸ್ತಿ ಮಳೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಪುಣೆಯಲ್ಲಿ ಮಳೆ ಆಗ್ತಾ ಇರಲ್ಲ, ಯಾಕಂತಂದರೆ ಅದು ರೇನ್ ಶ್ಯಾಡೋ ರೀಜನಲ್ಲಿದೆ. ಅದೇ ಥರ ಇಲ್ಲೂ ಕೂಡ ಸದರ್ನ್ ಮೈದಾನಲ್ಲಿ ಕೆಲವೊಂದು ರೀಜನ್ ನಮಗೆ ರೇನ್ ಶ್ಯಾಡೋ ರೀಜನಲ್ಲಿದೆ. ಯಾಕಂತಂದರೆ ಈ ಕಡೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಕೊಡಗು ಮತ್ತು ನಮಗೆ ಕೂರ್ಗ್ ಡಿಸ್ಟ್ರಿಕ್ಟ್ ಏನಿದೆಯಲ್ಲ, ಚಿಕ್ಕಮಗಳೂರು, ಆ ರೀಜನ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲೆಲ್ಲ ಗುಡ್ಡದಲ್ಲಿ ಮೇಲ್ಗಡೆ ಏರ್ಬಿಟ್ಟು ಕ್ಲೌಡ್ಸು ಇಲ್ಲಿ ಮಳೆ ಬರ್ತಾ ಇರುತ್ತೆ ನಮಗೆ. ಬಟ್ ಅದರ ರೈಟ್ ಸೈಡ್ ಇರೋವಂಥದ್ದಕ್ಕೆ ನಮಗೆ ಮಳೆ ಬರೋದು ಕಮ್ಮಿ ಆಗ್ತಾ ಇರುತ್ತೆ, ಯಾಕಂತಂದರೆ ಅದು ರೇನ್ ಶ್ಯಾಡೋ ರೀಜನಲ್ಲಿ ಇರುತ್ತೆ. ಸೊ ರೇನ್ ಶ್ಯಾಡೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬಿಗ್ಗೆಸ್ಟ್ ಮೋನೋಲಿತ್ ಹಿಲ್ ಇನ್ ಏಷ್ಯಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಮೋನೋ ಅಂತಂದರೆ ಏನು? ಒನ್ ಅಂತ. ಮೋನೋ ಅಂತಂದರೆ ಒನ್. ಮೋನೋಲಿತ್ ಹಿಲ್ ಅಂತಂದರೆ ಒಂದೇ ಕಲ್ಲಿನ ದೊಡ್ಡ ಹಿಲ್ಲು ಅಂತ ಹೇಳ್ಬಿಟ್ಟು, ಒಂದೇ ಕಲ್ಲಿನ ದೊಡ್ಡ ಹಿಲ್ಲು ಅಂತ. ಸೊ ಆ ಥರದ್ದು ಓನ್ಲಿ ಒನ್ ಅಥವಾ ಬಿಗ್ಗೆಸ್ಟ್ ಇನ್ ಏಷ್ಯಾ ಇದೆ. ಅದು ಬಂದ್ಬಿಟ್ಟು ಕರ್ನಾಟಕದಲ್ಲೇ ಇರುವಂಥದ್ದು. ಎಲ್ಲಿದೆ, ಯಾವುದದು ಹಿಲ್ಲು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮಧುಗಿರಿ ಹಿಲ್ಸು. ಸೊ ಇದು ನಾವು ಡಿಸ್ಕಸ್ ಮಾಡ್ತಾ ಇರೋವಂಥದ್ದು 9th ಸ್ಟ್ಯಾಂಡರ್ಡಿಂದು ಸ್ಟೇಟ್ ಟೆಕ್ಸ್ಟ್ ಬುಕ್ಸಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಜಾಗ್ರಫಿ ಪಾರ್ಟ್ ಆಗಿರುತ್ತೆ. ಸೊ ಜಾಗ್ರಫಿ ಪಾರ್ಟಿಂದನೇ ಕ್ವೆಶನ್ ತೊಗೊಂಡಿರೋದು. ಯಾಕೆಂತಂದರೆ ನಮಗೆ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ಗಳಿಂದನೇ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಜೊತೆಗೆ ಸ್ಟೇಟ್ ಜಾಗ್ರಫಿ ಆಗಿರೋದ್ರಿಂದ ಸ್ಟೇಟ್ ಟೆಕ್ಸ್ಟ್ ಬುಕ್ಸಿಂದ ಓದಿದ್ರೇ ನಮಗೆ ಕರೆಕ್ಟಾಗಿರೋಂಥ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಯಾಕಂತಂದರೆ ಆನ್ಲೈನು ಕೆಲವೊಂದು ಕಡೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬಟ್ ಗೌರ್ಮೆಂಟೇ ಪಬ್ಲಿಷ್ ಮಾಡಿರೋ ಬುಕ್ಸಿಂದ ನಾವು ಅದನ್ನೇ ಆನ್ಸರ್ಸ್ನ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ರಿಲಯಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಧುಗಿರಿ ಹಿಲ್ಸು ಯಾವ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಅನ್ನೋದು ಕೂಡ ಕೇಳ್ತಾರೆ. ಆನ್ಸರ್ ಬಂದ್ಬಿಟ್ಟು ತುಮಕೂರು ಡಿಸ್ಟ್ರಿಕ್ಟ್. ಸೊ ತುಮಕೂರು ಡಿಸ್ಟ್ರಿಕ್ಟಲ್ಲಿರುವಂಥ ಮಧುಗಿರಿ ಹಿಲ್ಸು ಬಿಗ್ಗೆಸ್ಟ್ ಮೋನೋಲಿತ್ ಹಿಲ್ಲು ಏಷ್ಯಾದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಹಿಲ್ಸು ಹರಿಹರೇಶ್ವರ ಹಿಲ್ ಅಂತ. ಸೊ ಯಾವ ಹಿಲ್ಲಿಗೆ ಹರಿಹರೇಶ್ವರ ಹಿಲ್ ಅಂತಲೂ ಕೂಡ ನಾವು ಕರಿತೀವಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ನಮಗೆ ಸ್ಕಂದಗಿರಿ. ಸೊ ಸ್ಕಂದಗಿರಿ ಹಿಲ್ಸಿಗೆ ಹರಿಹರೇಶ್ವರ ಹಿಲ್ ಅಂತಲೂ ಕೂಡ ಕರೀತಾರೆ. ಸೊ ನೆಕ್ಸ್ಟ್ ನಮಗೆ ಕರ್ನಾಟಕದ್ದು ಕ್ಲೈಮೇಟ್ ಬಗ್ಗೆ 3 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಕರ್ನಾಟಕದ್ದು ಕ್ಲೈಮೇಟು ಬಗ್ಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು, ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಕಂಡುಹಿಡಬೇಕು. ಕರ್ನಾಟಕಕ್ಕೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟು ಹಾಟ್ ಆ್ಯಂಡ್ ಮಾಯಿಸ್ಟ್ ಸಮರ್ಸ್ ಇರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿಂಟರ್ಸು ತುಂಬ ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಡ್ರೈ ಅಂತಂದರೆ ಮಳೆ ಬರಲ್ಲ ಅಥವಾ ಮಳೆ ಕಮ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಥವಾ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ನೀವು ನೋಡ್ಕೋಬೇಕು ಅಂತಂದರೆ ಆನ್ಸರ್ ಇಲ್ಲಿ ಆಲ್ ಆಫ್ ದ ಅಬವ್ ಆಗುತ್ತೆ. ಸೊ ಆಲ್ ಆಫ್ ದ ಅಬವ್ ಕೊಟ್ಟಿರೋಂಥ ಎಲ್ಲ ಸ್ಟೇಟ್ಮೆಂಟು ಕೂಡ ಕರೆಕ್ಟು. ಇದಕ್ಕೆ ಆನ್ಸರ್ ನೋಡಿ ನಮಗೆ ಆಲ್ ಆಫ್ ದ ಅಬವ್ ಆಗಿರುತ್ತೆ. ಸೊ ಕೊಟ್ಟಿರೋಂಥ ಎಲ್ಲ ಸ್ಟೇಟ್ಮೆಂಟು ಕೂಡ ಕರೆಕ್ಟು. ಏನು ಅಂತಂದರೆ ಕರ್ನಾಟಕಕ್ಕೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಬರುತ್ತೆ. ಸೊ ಕರ್ನಾಟಕ ಬಂದ್ಬಿಟ್ಟು ಸೌತ್ ಇಂಡಿಯಾದು ಪಾರ್ಟ್ ಆಗಿದೆ ಅಲ್ವಾ. ಸೊ ಸೌತ್ ಇಂಡಿಯಾದು ಇಲ್ಲಿ ಪಾರ್ಟ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ನಾವು ಟ್ರಾಪಿಕ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಸಬ್ ಟ್ರಾಪಿಕಲ್ ರೀಜನಲ್ಲೇ ಬರುತ್ತೆ.
ಜೊತೆಗೆ ನಮಗೆ ಇಲ್ಲಿ ಟಾಪಿಕ್ಸಿಂದನೇ ನಮಗೆ ಮಾನ್ಸೂನು ಕೂಡ ಬರೋದ್ರಿಂದ ಮಾನ್ಸೂನ್ ಫಸ್ಟು ಕರ್ನಾಟಕ ಮತ್ತು ಕೇರಳಾಗೆ ಟಚ್ ಆಗುವಂಥದ್ದು. ಸೊ ಅದಕ್ಕೆ ನಮಗೆ ಆಬ್ವಿಯಸ್ ಆಗಿ ಮಾನ್ಸೂನ್ ಕ್ಲೈಮೇಟ್ ಇರುತ್ತೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟು. ಒಳಗಡೆ ಇರುವಂಥ ಫೀಚರ್ಸು ಕೂಡ ಸ್ವಲ್ಪ ಡಿಫರ್ ಆಗ್ತಾ ಇರುತ್ತೆ. ಬಟ್ ಅದನ್ನು ಕಂಪ್ಲೀಟಾಗಿ ನಾವು ಕೋರ್ ಸೆಕ್ಟರ್ನ ನೋಡ್ಕೋತಾ ಇರ್ಬೇಕಾದ್ರೆ, ಕೋರ್ ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೋತಾ ಇರ್ಬೇಕಾದ್ರೆ ಬರ್ತಾ ಇರುತ್ತೆ. ಜೊತೆಗೆ ಹಾಟ್ ಆ್ಯಂಡ್ ಮಾಯಿಸ್ಟು ಸಮ್ಮರ್ಸು, ಇದು ಕೂಡ ಕರೆಕ್ಟು. ಜೊತೆಗೆ ವಿಂಟರ್ಸ್ ಬಂದ್ಬಿಟ್ಟು ಕೂಲ್ ಆ್ಯಂಡ್ ಡ್ರೈ ಆಗಿರುತ್ತೆ. ವಿಂಟರ್ಸ್ ಬಂದ್ಬಿಟ್ಟು ಕೂಲ್ ಹಾಗೂ ಡ್ರೈ ಆಗಿರುತ್ತೆ. ಅದಾದಮೇಲೆ ಆ್ಯನ್ಯುವಲ್ ಟೆಂಪ್ರೇಚರ್ ಮತ್ತು ಡಿಸ್ಟ್ರಿಬ್ಯೂಷನ್ನು ನಾವು ಸ್ಟೇಟಿಂದ ನಾವು ನೋಡ್ಕೋಬೇಕು ಅಂತಂದರೆ ಪ್ರತಿಯೊಂದು ಪಾರ್ಟಲ್ಲೂ ಕೂಡ ಬೇರೆ ಬೇರೆ ಥರ ಮಳೆ ಬರ್ತಾ ಇರುತ್ತೆ. ಕೆಲವೊಂದು ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬರುತ್ತೆ, ಕೆಲವೊಂದು ಪಾರ್ಟಲ್ಲಿ ಕಮ್ಮಿ ಮಳೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಕ್ವೆಶನು, ಕೆಳಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಸದನ್ ಇದು. ಸೊ ಹ್ಯೂಮಿಡಿಟಿ ಈಸ್ ಲೋವರ್ ಇನ್ ನಾರ್ದನ್ ಮೈದಾನ್ ಕಂಪೇರ್ ಟು ಸದರ್ನ್ ಮೈದಾನ್. ಸೊ ಹ್ಯೂಮಿಡಿಟಿ ಅಂತಂದರೆ ಸ್ವಲ್ಪ ಜಿಡ್ ಥರ ಆಗ್ತಾ ಇರುತ್ತೆ ನೋಡಿ, ನಮಗೆ ಸ್ವಲ್ಪ ವೆಟ್ ಥರ ಆಗ್ತಾ ಇರುತ್ತೆ ಮುಖದ ಮೇಲೆಲ್ಲ. ಈಗ ಎಕ್ಸಾಂಪಲ್ ನೀವೇನಾದ್ರು ಕೋಸ್ಟಲ್ ಪ್ರದೇಶಕ್ಕೆ ಏನಾದರೂ ಹೋದರೆ ಆ ಟೈಮಲ್ಲಿ ಅಲ್ಲಿ ಗಾಳಿ ಆಡ್ತಾ ಇದ್ರೂ ಕೂಡ ನಮಗೆ ಸ್ವಲ್ಪ ಮೈಯೆಲ್ಲ ಸ್ವಲ್ಪ ಉಪ್ಪು ಟೈಪ್ ಆಗ್ತಾ ಇರುತ್ತಲ್ಲ. ಸೊ ಅದನ್ನು ಮಾಯಿಸ್ಟ್ ಅಥವಾ ನಾವು ಅದನ್ನು ಹ್ಯೂಮಿಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯಿತಾ. ಸೊ ಹ್ಯೂಮಿಡಿಟಿ ಕಮ್ಮಿ ಇರುವಂಥದ್ದು ನಾರ್ದನ್ ಮೈದಾನಲ್ಲಂತೆ ಸದರ್ನ್ ಮೈದಾನ ಕಂಪೇರ್ ಮಾಡಿದ್ರೆ. ಹೇಲ್ ಸ್ಟೋನ್ಸ್ ಏನಿರುತ್ತಲ್ಲ, ಸೊ ಮಳೆ ಒಂಥರ ಕಲ್ಲಿನ ಮಳೆ ಥರ ಬರ್ತಾರಲ್ಲ, ಅದು ಕರ್ನಾಟಕದಲ್ಲಿ ನೋಡೋಕ್ಕೆ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಕನ್ವೆನ್ಷನಲ್ ರೇಂಜ್ ಆರ್ ಕಾಲ್ಡ್ ಚೆರಿ ಬ್ಲಾಸಮ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದಾದಮೇಲೆ ಕರ್ನಾಟಕ ಗೆಟ್ಸ್ 7% ಆಫ್ ಇಟ್ಸ್ ಆ್ಯನ್ಯುವಲ್ ರೇನ್ ಇನ್ ಸಮ್ಮರ್ ಅಂತಂದರೆ ವರ್ಷ ಪೂರ್ತಿ ಎಷ್ಟು ಮಳೆ ಬರುತ್ತೆ ಕರ್ನಾಟಕದಲ್ಲಿ, ಅದರಲ್ಲಿ 7% ಬಂದ್ಬಿಟ್ಟು ಸಮ್ಮರ್ ಟೈಮಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಕೇಳಿದ್ರೆ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು 2 ಆಗಿರುತ್ತೆ ಅಥವಾ ಬಿ ಆಗಿರುತ್ತೆ. ನಮಗೆ ಹೇಲ್ ಸ್ಟೋನ್ಸ್ ಆರ್ ನಾಟ್ ಸೀನ್ ಇನ್ ಕರ್ನಾಟಕ. ಇಲ್ಲ, ಹೇಲ್ ಸ್ಟೋನ್ಸ್ನ ನಾವು ನೋಡ್ತೀವಿ ಕರ್ನಾಟಕದಲ್ಲಿ, ಕೆಲವೊಂದು ಸರಿ ನೋಡ್ತೀವಿ, ಆದರೆ ಕಮ್ಮಿ ಆಗಿರುತ್ತೆ. ಎಲ್ಲ ಜಾಗದಲ್ಲೂ ಬರೋಲ್ಲ, ಕೆಲವೊಂದು ಜಾಗದಲ್ಲಿ ಬರ್ತಾ ಇರುತ್ತೆ. ಸೊ ದ ಸಮ್ಮರ್ ರೇನ್ಸ್ ಆರ್ ಡ್ಯೂ ಟು ಕನ್ವೆನ್ಷನ್ ಅಲಾಂಗ್ ವಿತ್ ಥಂಡರ್ ಆ್ಯಂಡ್ ಲೈಟ್ನಿಂಗ್. ಸೊ ಕನ್ವೆನ್ಷನ್ ಅಂತಂದರೆ ಏನು, ಕನ್ವೆನ್ಷನ್ ಮಳೆ ಅಂತಂದರೆ ಏನು? ಈ ಎಕ್ಸಾಂಪಲ್ ಏನಾಗ್ತಾ ಇರುತ್ತೆ ಅಂತಂದರೆ ನಮಗೆಲ್ಲ ಗೊತ್ತಿರೋಂಗೆ ಇದು ಅರ್ತಿನ ಸರ್ಫೇಸ್ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇವಾಗ ಇಲ್ಲಿ ಗಾಳಿ ಇದೆ ನಮಗೆ, ಸೊ ಸ್ವಲ್ಪ ಗಾಳಿ ಇದೆ. ಸೊ ಈಗ ಸಮ್ಮರಲ್ಲಿ ಏನಾಗುತ್ತೆ, ಲ್ಯಾಂಡು ಹೀಟ್ ಆಗಿರುತ್ತೆ. ಸೊ ಗಾಳಿ ಕೆಳಗಡೆ ಬಂದಾಗ ಏನಾಗುತ್ತೆ, ಗಾಳಿನೂ ಕೂಡ ಹೀಟ್ ಆಗುತ್ತೆ. ಹೀಟ್ ಆದಾಗ ಅದರ ವೇಟು ಕಮ್ಮಿ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸೊ ಯಾವ ಥರ ಮೇಲ್ಗಡೆ ಹೋಗ್ತಾ ಹೋಗುತ್ತೆ ಮತ್ತು ಕೆಳಗಡೆ ಕೋಲ್ಡ್ ಏರ್ ಬರುತ್ತೆ. ಸೊ ಅದು ಕೂಡ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಈ ಥರ ಸೈಕಲ್ಲು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದೇ ಥರ ಅದು ಮಾಯ್ಶ್ಚರ್ನೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಮೇಲ್ಗಡೆನೇ ಕ್ಲೌಡ್ಸ್ ಆಗುತ್ತೆ. ಅದರಿಂದಾಗಿ ಬರುವಂಥದ್ದು ನಮಗೆ ಮಳೆ ಕನ್ವೆನ್ಷನಲ್ ರೇನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಬಂದ್ಬಿಟ್ಟು ಕೆಲವೊಂದು ರೀಜನಲ್ಲಿ ಅಷ್ಟೇ ಬರ್ತಾ ಇರುತ್ತೆ. ಸೊ ನೀವು ಸಮ್ಮರಲ್ಲಿ ನೋಡ್ಕೊಂಡಿರ್ಬೋದು, ಒಂದೇ ಒಂದು ಜಾಗದಲ್ಲಿ ತುಂಬ ಜಾಸ್ತಿ ಮಳೆ ಬರ್ತಾ ಇರುತ್ತೆ. ಸೊ ತುಂಬ ಜಾಸ್ತಿ ಹೀಟ್ ಆಗಿದ್ದರೆ ಸಡನ್ನಾಗಿ ಒಂದೇ ಸರಿ ಮಳೆ ಬರ್ತಾ ಇರುತ್ತೆ, ಅದಕ್ಕೆ ಕನ್ವೆನ್ಷನಲ್ ರೇನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಕರ್ನಾಟಕನೂ ಕೂಡ ಹೀಟು ತುಂಬ ಜಾಸ್ತಿ ಆಗೋದ್ರಿಂದ ಕನ್ವೆನ್ಷನಲ್ ರೇನು ತುಂಬ ಜಾಸ್ತಿ ಆಗ್ತಿರುತ್ತೆ ಕರ್ನಾಟಕದಲ್ಲಿ. ಇದರಿಂದಾಗಿ ಥಂಡರು ಮತ್ತು ಲೈಟ್ನಿಂಗು ಕೂಡ ಬರುತ್ತೆ. ಅದರ ಜೊತೆಗೆ ಈ ಮಳೆಯಿಂದ ಏನಾಗುತ್ತೆ ಅಂತಂದರೆ ಕಾಫಿ ಪ್ಲ್ಯಾಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಕಾಫಿ ಇಡೀ ಇಂಡಿಯಾದಲ್ಲಿ ಯಾರು ಜಾಸ್ತಿ ಬೆಳೆಯೋದು ಅಂತಂದರೆ ಕರ್ನಾಟಕನೇ ಜಾಸ್ತಿ ಬೆಳೆಯುತ್ತೆ. ಅದರಲ್ಲಿ ಯಾವ ಡಿಸ್ಟ್ರಿಕ್ಟು ಜಾಸ್ತಿ ಬೆಳೆಯುತ್ತೆ ಅಂತಂದರೆ ನಮಗೆ ಚಿಕ್ಕಮಗಳೂರೇ ತುಂಬ ಜಾಸ್ತಿ ಬೆಳೆಯುತ್ತೆ. ಸೊ ಅದು ಈ ರೀಜನಲ್ಲಿರುತ್ತೆ. ಸೊ ಅಲ್ಲೂ ಕೂಡ ಕನ್ವೆನ್ಷನಲ್ ರೇನ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗು ಕಾಫಿ ಬೆಳೆಯೋದಕ್ಕೋಸ್ಕರ ಬರುವಂಥ ಮಳೆಗಳೆಲ್ಲದೂ ಕೂಡ ಇದರಿಂದನೇ ಬರುತ್ತೆ. ಅದರಿಂದಾಗಿ ಅದನ್ನು ಚೆರಿ ಬ್ಲಾಸಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಜೊತೆಗೆ ನಮಗೆ ಸಮ್ಮರಲ್ಲಿ ಇವಾಗ ಸಮ್ಮರ್ ಸೀಸನ್ ಇದೆ, ಈ ಟೈಮಲ್ಲಿ ನಮಗೆ ಮ್ಯಾಂಗೋ ಕೂಡ ಸಿಗುತ್ತೆ ನೋಡಿ. ಸೊ ಮ್ಯಾಂಗೋ ಬಂದ್ಬಿಟ್ಟು ಕರ್ನಾಟಕ, ಕೇರಳ ಈ ಜಾಗದಲ್ಲಿ ತುಂಬ ಜಾಸ್ತಿ ಫೇಮಸ್ ಇರುವಂಥದ್ದು ಮ್ಯಾಂಗೋ. ಅದರಲ್ಲಿ ನಾವು ಕರ್ನಾಟಕದ ಕೋಸ್ಟಲ್ ರೀಜನ್ನು ಅಂತಂದರೆ ಅಂತಂದರೆ ಅಂಕೋಲಾ ರೀಜನಲ್ಲಿ ಏನಾದರೂ ನಾವು ನೋಡಿಕೊಂಡ್ರೆ ಅಲ್ಲಿ ಇರುವಂಥ ಮ್ಯಾಂಗೋ ತುಂಬ ಜಾಸ್ತಿ ಸ್ಪೆಷಲು. ಸೊ ಅಲ್ಲಿ ಮ್ಯಾಂಗೋಗಳು ಮತ್ತು ಕೇರಳದಲ್ಲಿ ಸಿಗುವಂಥ ಮ್ಯಾಂಗೋಗಳು ಇವೆಲ್ಲದೂ ಕೂಡ ಈ ಕನ್ವೆನ್ಷನಲ್ ರೇನಿಂದನೇ ಮುಂಚೆನೇ ಬರುವಂಥದ್ದು. ನಮಗೆ ಕನ್ವೆನ್ಷನಲ್ ರೇನಿಂದನೇ ಮುಂಚೆನೇ ಅವು ಸ್ವಲ್ಪ ಬೆಳೆದು ಬಿಡ್ತವೆ. ಅರ್ಲಿ ರೈಪನಿಂಗ್ ಆಫ್ ಮ್ಯಾಂಗೋ ಆಗ್ತಾ ಇರುತ್ತೆ. ಅದಕ್ಕೆ ಈ ಸಮ್ಮರಲ್ಲಿ ಏನು ಮಳೆ ಬರುತ್ತಲ್ಲ ಅದನ್ನು ಮ್ಯಾಂಗೋ ಶವರ್ಸ್ ಅಂತಲೂ ಕೂಡ ಕರಿತೀವಿ. ಯಾಕಂತಂದರೆ ಮ್ಯಾಂಗೋ ಹುಟ್ಟೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಶವರ್ಸ್ ಅದು. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ಇದರಲ್ಲೂ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಈ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ತಪ್ಪು ಅಂತ ಹೇಳ್ಬಿಟ್ಟು ನೀವು ರೆಕಗ್ನೈಸ್ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದಾರೆ, ಆಗುಂಬೆನ ಚಿರಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ, ಕಂಪ್ಲೀಟ್ ಸೌತ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಂಪ್ಲೀಟ್ ಸೌತ್ ಇಂಡಿಯಾದಲ್ಲಿ ಆಗುಂಬೆನ ಚಿರಪುಂಜಿ ಅಂತ ಹೇಳಿ ಕರೀತಾರಂತೆ. ಓಕೆ, ನೆಕ್ಸ್ಟು ಚಿತ್ರದುರ್ಗಗೆ ತುಂಬ ಕಮ್ಮಿ ಮಳೆ ಬರುವಂಥದ್ದು ಒನ್ ಆಫ್ ದ ಡಿಸ್ಟ್ರಿಕ್ಟ್ಸು ಕರ್ನಾಟಕದಲ್ಲಿ ಚಿತ್ರದುರ್ಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಜೊತೆಗೆ ಟೆಂಪ್ರೇಚರು ಲೋ ಇರುತ್ತೆ ಅಥವಾ ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತಂತೆ ಕರ್ನಾಟಕದಲ್ಲಿ ರೇನಿ ಸೀಸನ್ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ರೇನಿ ಸೀಸನ್ ಹೆಲ್ಪ್ಸ್ ಇನ್ ಕಲ್ಟಿವೇಷನ್ ಆಫ್ ಖರೀಫ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತಂದರೆ ಆನ್ಸರು ಟೆಂಪ್ರೇಚರು ನೋಡಿ, ರೇನಿ ಸೀಸನ್ ಇರೋ ಟೈಮಲ್ಲಿ ಕರ್ನಾಟಕದಲ್ಲಿ ಟೆಂಪ್ರೇಚರ್ ಲೋ ಇರಲ್ಲ, ಕರ್ನಾಟಕದಲ್ಲಿ ಟೆಂಪ್ರೇಚರು ಹೈ ಇರುತ್ತೆ, ರಿಲೇಟಿವ್ಲಿ ಹೈ ಇರುತ್ತೆ. ಸೊ ಇದಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತೀರಾ, ಇದನ್ನು ಟೆಕ್ಸ್ಟ್ ಬುಕ್ಕಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಟೆಂಪ್ರೇಚರ್ ಈಸ್ ಹೈ ಡ್ಯೂರಿಂಗ್ ರೇನಿ ಸೀಸನ್. ನಮಗೆ ಕಮ್ಮಿ ಯಾವಾಗಿರುತ್ತೆ ಟೆಂಪ್ರೇಚರು ಅಂತಂದರೆ ವಿಂಟರ್ ಟೈಮಲ್ಲಿ ಅಷ್ಟೇ. ಅದಕ್ಕೋಸ್ಕರ ನಮ್ಮಲ್ಲಿ ಇರೋವಂಥದ್ದು ಟ್ರಾಪಿಕಲ್ ಮಾನ್ಸೂನು. ಸೊ ಟ್ರಾಪಿಕ್ಸಲ್ಲಿರೋದ್ರಿಂದ ಸನ್ ರೇಸ್ ನಮಗೆ ಡೈರೆಕ್ಟಾಗಿ ಬೀಳೋದ್ರಿಂದ ಯೂಶ್ವಲಾಗಿ ಟೆಂಪ್ರೇಚರು ಹೈ ಆಗೇ ಇರುತ್ತೆ. ನಾರ್ತ್ ಇಂಡಿಯಾದಲ್ಲಿ ಯೂಶ್ವಲಾಗಿ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ಅವು ಕೂಡ ಟ್ರಾಪಿಕ್ಸಿಂದ ಸ್ವಲ್ಪ ಹತ್ತಿರ ಇದ್ದಾವೆ. ಬಟ್ ಯಾಕೆ ಕಮ್ಮಿ ಇರುತ್ತೆ ಅಂತಂದರೆ ಹಿಮಾಲಯಕ್ಕೆ ಅವು ಹತ್ತಿರ ಇದ್ದಾವೆ, ಅದಕ್ಕೋಸ್ಕರ ಹಿಮಾಲಯ ಕಡೆಯಿಂದ ಬರೋ ವಿಂಡಿಂದ ಅಲ್ಲಿ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಆಯಿತಾ, ಇದೊಂದು ಪಾಯಿಂಟು ನೀವು ನೋಡ್ಕೊಂಡಿರಿ. ಇದ್ರ ಜೊತೆಗೆ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ರಿಲೇಟಿವ್ ಹ್ಯೂಮಿಡಿಟಿ ಏನಿರುತ್ತಲ್ಲ, ಈ ಹ್ಯೂಮಿಡಿಟಿ ಏನಿರುತ್ತೆ ನಾವು ನೋಡ್ಕೊಂಡಿದ್ವಲ್ಲ, ಈ ಹ್ಯೂಮಿಡಿಟಿ ಬಂದ್ಬಿಟ್ಟು ಹೈ ಆಗಿರುತ್ತೆ. ರಿಲೇಟಿವ್ ಹ್ಯೂಮಿಡಿಟಿನೂ ಕೂಡ ಹೈ ಆಗಿರುತ್ತೆ, ಟೆಂಪ್ರೇಚರು ಕೂಡ ಹೈ ಆಗಿರುತ್ತೆ. ಜೊತೆಗೆ 80% ಕರ್ನಾಟಕಕ್ಕೆ ಮಳೆ ಬರುವಂಥದ್ದು ರೇನಿ ಸೀಸನಲ್ಲಿ. 100% ಬರಲ್ಲ, ಬರೀ 80% ಬರುತ್ತೆ. ಮಿಕ್ಕಿದ್ದು 7% ನಮಗೆ ಸಮ್ಮರ್ ಟೈಮಲ್ಲಿ ಬರುತ್ತೆ. ಕನ್ವೆನ್ಷನಲ್ ರೈನ್ ಬಗ್ಗೆ ನೋಡ್ಕೊಂಡವಲ್ಲ, ಅದರಿಂದ ನಮಗೆ ಮಳೆ ಬರ್ತಾ ಇರುತ್ತೆ. ನೆಕ್ಸ್ಟು ನಾವು ವಿಂಟರ್ ಸೀಸನ್ನು ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಕ್ವೆಶನ್ ಇದೆ, ನೋಡ್ಕೊಳ್ಳೋಣ. ಸೊ ವಿಂಟರ್ ಸೀಸನ್ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಹೇಳ್ಬಿಟ್ಟು ನೀವು ರೆಕಗ್ನೈಸ್ ಮಾಡ್ಕೋಬೇಕು. ಹ್ಯೂಮಿಡಿಟಿ ಬಂದ್ಬಿಟ್ಟು ಹೈ ಇರತ್ತಂತೆ ವಿಂಟರಲ್ಲಿ, ರೇನ್ಫಾಲ್ ಬಂದ್ಬಿಟ್ಟು ಲೋ ಇರತ್ತಂತೆ ವಿಂಟರಲ್ಲಿ. ಸೊ ಬರೀ 1 ಕರೆಕ್ಟಾ, 2 ಕರೆಕ್ಟಾ, 2 ಕರೆಕ್ಟಾ ಅಥವಾ 2 ತಪ್ಪಾ? ಇದರಲ್ಲಿ ನೋಡಿ ಬರೀ ಸೆಕೆಂಡ್ 1 ಅಷ್ಟೇ ಕರೆಕ್ಟು. ಯಾಕಂತಂದರೆ ಹ್ಯೂಮಿಡಿಟಿ ಲೋ ಇರುತ್ತೆ, ಅದಕ್ಕೋಸ್ಕರ ನಮಗೆ ವಿಂಟರಲ್ಲಷ್ಟೇ ಸ್ವಲ್ಪ ಜಾಸ್ತಿ ಚಳಿ ಇರುತ್ತಲ್ವ. ಸೊ ಅದಕ್ಕೆ ಟೆಂಪ್ರೇಚರು, ಹ್ಯೂಮಿಡಿಟಿ ಮತ್ತು ರೇನ್ಫಾಲ್ 3 ಕೂಡ ಕಮ್ಮಿ ಇರುತ್ತೆ ವಿಂಟರಲ್ಲಿ. ಟೆಂಪ್ರೇಚರು, ಹ್ಯೂಮಿಡಿಟಿ ಮತ್ತು ರೇನ್ಫಾಲ್ 3 ಕೂಡ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಕರ್ನಾಟಕ ವಿಂಟರಲ್ಲಿ. ಅದಕ್ಕೆ ಅದನ್ನು ಟೂರಿಸ್ಟ್ ಮಂತ್ ಆಫ್ ದ ಸ್ಟೇಟ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಮೆನ್ಷನ್ಡ್ ಈಸ್ ಫಾಲ್ಸ್? ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಈಸ್ಟರ್ನ್ ಮೈದಾನ್ ರಿಸೀವ್ಸ್ ಲೋ ರೈನ್ಫಾಲ್ ಅಂತೆ, ಮಲ್ನಾಡ್ ರಿಸೀವ್ಸ್ ಹೆವಿ ರೈನ್ಫಾಲ್ ಅಂತೆ, ಕೋಸ್ಟಲ್ ಪ್ಲೇನ್ ರಿಸೀವ್ಸ್ ಹೆವಿ ರೈನ್ಫಾಲ್ ಅಂತೆ, ನನ್ ಆಫ್ ದ ಅಬೌವ್ ಅಂತೆ. ಸೊ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟು, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದ ಅಬೌವ್. ಸೊ ಇವಾಗವರೆಗೂ ನೀವು ವಿಡಿಯೋ ನೋಡ್ಕೊಂಡಿದ್ದೀರಾ ಅಂತಂದರೆ ನೀವು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ. ಅಂತಂದರೆ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ನಮ್ಮ ಕರ್ನಾಟಕದಿಂದ ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಜೊತೆಗೆ ನೀವು ಕಂಪ್ಲೀಟಾಗಿ ವೀಡಿಯೋ ಕೂಡ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.